ಗದಗ ಜಿಲ್ಲೆಯಲ್ಲಿ ಮತ್ತೆ ಅಕ್ರಮ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿಮೀರಿದೆ. ಯಾಕೆ ವಾರಕ್ಕೆ 10% ಬಡ್ಡಿ ನೀಡಿದಂಥ ಯುವಕನಿಗೆ ಇವತ್ತು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಹಲ್ಲೆಗೊಳಗಾದ ಯುವಕ ನಮ್ಮ ಜೊತೆ ಇದ್ದಾನೆ, ಅವನನ್ನು ಮಾತಾಡ್ಸೋಣ. ತಮ್ಮ ಎಷ್ಟು ಅವ್ರ ಕಡೆಯಿಂದ ಹಣ ಸಾಲದ ಬಡ್ಡಿ ತೊಗೊಂಡಿದ್ದಿ? ಎಷ್ಟು ಪರ್ಸೆಂಟ್ ಹಣ ನೀನು ಬಡ್ಡಿ ಕಟ್ತಿದ್ದಿ? ನಾನು ಅವ್ರ ಹತ್ರ 40,000 ಇಸ್ಕೊಂಡಿದ್ದೆ ಸರ್. ಇಸ್ಕೊಂಡು ಒಂದು 8ರಿಂದ 9 ತಿಂಗಳಾಯ್ತು ಸರ್. 8ರಿಂದ 9 ತಿಂಗಳಾಯ್ತು ರೀ. ಈಗ ವಾರದ ಬಡ್ಡಿ ಕೊಡ್ತಿದ್ದೆ ಸರ್ ಅವರಿಗೆ. ಈಗ 8 ತಿಂಗಳಾಯ್ತು ಸರ್, 7-8 ತಿಂಗಳಾಯ್ತು ಸರ್ ಅವ್ರು ಕೊಡಾತು. 1 ತಿಂಗಳೇನೋ ಮಿಸ್ ಆಗಿದ್ದಕ್ಕೆ ಈಗ ಹಿಂಗೆ ಈ ಪರಿ ಕಿರಿಕಿರಿ ಮಾಡತ್ತಾರೆ ಸರ್. ಅವ್ರು ಕಿರಿಕಿರಿ ಮಾಡಿದ್ದಕ್ಕೆ ನಾ SP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಈ ಪರಿ ಹೊಡೆದಾರೆ ಸರ್ ನಂಗೆ ಅವರು. ಯಾರ್ಯಾರು ಹೊಡೆದವರು? ಈಗ ಹರ್ಷವರ್ಧನ್ ಕಾಳೆ ಅನ್ನೋ ಒಬ್ಬ ಹೊಡೆದ ಸರ್. ಈಗ ಎಷ್ಟು ಹಣ ತೊಗೊಂಡಿದ್ದಿ? ಸಾಲ ಎಷ್ಟು ತೊಗೊಂಡಿದ್ದಿ? ನೀ ಎಷ್ಟು ಪರ್ಸೆಂಟ್ ಹಣ, ಎಷ್ಟು ತಿಂಗಳಿಗೆ ಬಡ್ಡಿ ಕಟ್ತಿದ್ದು, ವಾರ ಬಡ್ಡಿ ಕಟ್ತಿದ್ದು? ನಾನು 40,000 ತೊಗೊಂಡಿದ್ದೆ ಸರ್. ವಾರ 4,000 ಬಡ್ಡಿ ಕಟ್ತಿದ್ದೆ ಸರ್. ವಾರ 4,000 ಬಡ್ಡಿ ಕಟ್ತಿದ್ದೆ ರೀ. ಈಗೇನು ಒಂದು ವಾರ ಮಿಸ್ ಆತಂದ್ರೆ ಡಬಲ್ ಕಟ್ ಅನ್ನೋ ಸರ್. ಈಗ ಡಬಲ್ ಕಟ್ ಅಂತ ಹೆದರಿಕೆ ಹಾಕೋ ಸರ್. ಅವ್ನು ಹೆದರಿಕೆಗೆ ನಾವು ಹೆದರಿಕೆ ಕಟ್ಟಬೇಕು ಸರ್. ಈಗ 4,000 ಐತೆ ಒಂದು ವಾರ ಮಿಸ್ ಆತಾರೆ, ಮತ್ತು ಮುಂದಿನ ವಾರ 10,000 ಹಾಕನ್ನೋ ಸರ್. ಈಗ ಅವ್ನು ಹೆದರಿಕೆಗೆ ಸುಮ್ಮನೆ ಹಾಕ್ತಿದ್ದೀವಿ ಸರ್. ಈಗ 7-8 ತಿಂಗಳಿಂದ ಬಡ್ಡಿ ಕಟ್ಕೊತ ಬಂದೇನು ಸರ್. ಈಗ 15 ದಿನ 1 ತಿಂಗಳು ಏನೋ ಮಿಸ್ ಆಗಿದೆ, ಇಬ್ಬರಿಗೆ ಕಿರಿಕಿರಿ ಮಾಡತ್ತಾರೆ ಸರ್ ಅವರು. ನಿನಗೆ ಎಲ್ಲಿ ಬೆಟ್ಟ ನಿಮಗೆ ಕರ್ಕೊಂಡು ಹೋದರು, ಎಲ್ಲಿ ಹೊಡೆದ್ರು, ಮುಂದೆ ಏನೇನು ಮಾಡಿದ್ರು? ನಾ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಇಲ್ಲಿ ಅದು ರೊಕ್ಕದ ಮಾತಾಡೋಂಬ ಅಂತೇಳಿ ಒಂದು ರೆಡ್ ಕಲರ್ ತಾರ್ ಇತ್ತು ಸರ್. ಅದು ತಾರೊಳಗೆ ನಂಗೆ ಕುಂದರ್ಸ್ಕೊಂಡ್ರಿ ಮಾತಾಡೋಕ್ಕೆ. ಅಲ್ಲಿ ಕುಂದರ್ಸ್ಕೊಂಡು ಶಕ್ತಿ ಹೋಟೆಲ್ಗಡೆ ಕರ್ಕೊಂಡು ಹೋದ ಸರ್. ಅಲ್ಲಿ ನಮ್ಮ ಮದರ್ ಅವ್ರು ಕಾಲ್ ಮಾಡಿದ್ರು, ಎಲ್ಲದೀನಿ ಹಿಂಗೆ ಅಂತೇಳಿ ಇವ್ರು ಕರ್ಕೊಂಬಂದ್ರೆ ರೊಕ್ಕ ಕೊಡೋರು ಅಂತ ಹೇಳಿದೆ ಸರ್. ಈಗ ಅವರೇ ನಂಗೆ ಏನು ಕಿರಿಕಿರಿ ಮಾಡಿದ್ರೆ ನಾ SP ಆಫೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ ಸರ್. ಹೇಳಿದೆ, ಕಾಲ್ ಕಟ್ ಮಾಡಿದಾಗ ಸರ್ ಏನೋ ಕೇಳಿದಾರೆ ಅವ, ಏನೋ ಹೇಳಿದೆ ಅಲ್ಲಿ ಅಂತೇಳಿ. ಅವಾಗ ಹೇಳಿದೆ ಸರ್, ನೀವು ಭಾಳ ಕಿರಿಕಿರಿ ಮಾಡತ್ತೀರವ, ನೀವು ಈ ಪರಿ ಕಿರಿಕಿರಿ ಮಾಡತ್ತೀರಂದ್ರೆ ನಾ SP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ ಸರ್. ಅವಾಗ ಹೊಡಕ್ಕೆ ಚಾಲು ಮಾಡಿಬಿಟ್ಟ ಸರ್ ಅವ. ಹರ್ಷವರ್ಧನ್ ಕಾಳೆ ಅಂತೇಳಿ ಸರ್. ಹಾಂ ಸರ್. ಮುಂದೆ ನಿನ್ಗೆ ಅಲ್ಲಿ ಹೊಡೆದ ನಂತರ ಮತ್ತೆ ಎಲ್ಲಿ ಕರ್ಕೊಂಡು ಹೋದರು? ಮತ್ತು ಹೊಡೆದ ನಂತರ ಅದ ತಾದಾಗ RK ನಗರದಾಗ ಕರ್ಕೊಂಡು ಹೋದ ಸರ್. ಅವ್ರ ಫ್ರೆಂಡಿಂದ ಒಂದು ಮನೆ ಇತ್ತು ಸರ್ ಅಲ್ಲಿ. ಅಲ್ಲಿ ಒಬ್ಬಂಟಿ ಇರ್ತಾನೆ ಸರ್ ಅವ್ರ ಫ್ರೆಂಡ್. ಅದು ಮನೆಯೊಳಗೆ ಕರ್ಕೊಂಡು ಹೋದ್ರು ಸರ್. ಅಲ್ಲೂ ಒಂದು 5-10 ನಿಮಿಷ ಬಿಟ್ಟು ಮತ್ತೆ ಹೊಡ್ಯಾಕೆ ಚಾಲು ಮಾಡಿದ್ರು ಸರ್. ನಂಗೆ ಈಗ ಬಡ್ಡಿಯಾರು 4,000 ಹಾಕಸ್ ಅಂತ ಹೇಳಿದ್ರು ಸರ್. ನಾವು ಒಂದು 4-5 ಮಂದಿಗೆ ಫೋನ್ ಮಾಡಿದ್ದೆ ಸರ್. ಯಾರು ಬಡ್ಡಿ ಹಾಕ್ಲಿಲ್ಲ ಸರ್. ನಿಮ್ಗೆ ಹಿಂಗೆ ಮಾಡಿದ್ರೆ ವಜ್ಜಾಗತ್ತೆ ನೋಡೋಣ, ನಾನೇನು ರೊಕ್ಕ ಕೊಡ್ತೀನಿ ಕೊಡಂಗಿಲ್ಲ ಅಂದಿಲ್ಲ, ಕಿರಿಕಿರಿ ಮಾಡಬೇಡ ಅಂತ ಹೇಳಿದೆ ಸರ್. ಹೇಳಿದ್ರು ಏನು ವಜ್ಜಾಗತ್ಲಿ ಅಂತೇಳಿ ಒಂದು 2 ಮಾತು ಹೊಲಸು ಬೈದು ಮತ್ತೆ ಹೊಡಿದೆ ಸರ್. ಹಾಂ ಸರ್. ಇದು ಏನು ಹಲ್ಲಿಗೆ ಒಳಗಾದ ಯುವಕನ ಮಾತು. ಏನು ಬಡ್ಡಿ ದಂಧೆಕೋರರು ಈತನ ಮೇಲೆ ಹಿಗ್ಗಾಮುಗ್ಗ ಥಳಿಸಿ ಹಲ್ಲೆ ಮಾಡಿ ನಂತರ ಏನು ಜೀಪಲ್ಲಿ ಎಸ್ಕೇಪ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಮತ್ತು ರೂಮಲ್ಲಿ ಕೂಡ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಮತ್ತೆ ಅಕ್ರಮ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿಮೀರಿದೆ. ಯುವಕ ಅಕ್ಷರಶಃ ಅವರು ಹೊಡೆತಕ್ಕೆ ನಲಗ್ತಾ ಇದ್ದಾನೆ. ಈಗಾಗಲೇ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾನೆ. ಹೀಗಾಗಿ ಗದಗ ಜಿಲ್ಲಾಡಳಿತ ಈ ಹಿಂದೆ ಅಕ್ರಮ ಬಡ್ಡಿ ದಂಧೆಕೋರರಿಗೆ ಏನು ವಿರುದ್ಧ ಕಠಿಣ ಕ್ರಮ ಕೊಂಡರು. ಇನ್ನು ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಳ್ಬೇಕು, ಮತ್ತು ಇಂಥ ಅಕ್ರಮ ಬಡ್ಡಿ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಈಗ ಕೇಳಿಬರ್ತದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.